ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ಹೋಮ್ ಮೇಕರ್ಸ್ಗೆ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ಒಂದು ಮೋಟಿವೇಶ್ನಲ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಫ್ರೀ ಟೈಮ್ ಹ್ಯಾಬಿಟ್ಸ್ನ ನೀವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡ್ಬೋದು. ಖಾಲಿ ಇದ್ದಾಗ ನಾವು ಕೇವಲ ಒಂದು 5-10 ನಿಮಿಷದಲ್ಲಿ ಮಾಡ್ಕೊಳ್ಳುವಂತಹ ಕೆಲಸಗಳಿಂದ ನಮಗೆ ತುಂಬ ಗಂಟೆಗಳ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಸೊ ಅದು ಹೇಗೆ ನಾವು ಯಾವ ರೀತಿ ಫ್ರೀ ಟೈಮಲ್ಲಿ ಕೆಲಸಗಳನ್ನ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಒಂದು ಕಮೆಂಟ್ ಮೇರೆಗೆ ಶೇರ್ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಒಬ್ಬರು ಲಾಸ್ಟ್ ವೀಡಿಯೋಸ್ಗೆ ಒಂದು ಕಮೆಂಟ್ ಮಾಡಿದ್ರಿ, ಫ್ರೀ ಟೈಮಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಳ್ಬೋದು ಶೇರ್ ಮಾಡಿ ಅಂತ. ಆ ಒಂದು ಕಮೆಂಟ್ ಮೇರೆಗೆ ಈ ಒಂದು ವಿಡಿಯೋನ ಡೀಟೇಲಾಗಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಅಂತ ಬರುತ್ತೆ. ನೀವೇ ಫಸ್ಟ್ ಆಗಿ ನಮ್ಮ ವಿಡಿಯೋಸ್ನ ನೋಡ್ಬೋದು. ನಾವು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ಕಂಟೆಂಟ್. ಕಮೆಂಟ್ಸ್ ಆಫ್ ದ ಡೇ ನೋಡೋಣ. ನಿಮ್ಮಲ್ಲಿ ತುಂಬ ಜನ ನಿಮ್ಮ ಇಂಟ್ರೆಸ್ಟಿಂಗ್ ಕಮೆಂಟ್ಸಿಂದ ಯಾರೆಲ್ಲ ಮೋಟಿವೇಟ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ನಿಮ್ಮ ಈ ಒಂದು ಸಪೋರ್ಟಿಂದ ಈಗ ನಮ್ಮ ಚಾನಲ್ಲು 30K ಸಬ್ಸ್ಕ್ರೈಬರ್ಸ್ನ ಕ್ರಾಸ್ ಮಾಡಿದೆ. ನಿಮ್ಮೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ಜಸ್ಟ್ ನಾನು ಯಾವುದಾದ್ರೂ ಒಂದು ಇಂಟ್ರೆಸ್ಟಿಂಗ್ ಕಮೆಂಟ್ನ ಮಾತ್ರನೇ ಹ್ಯಾಡ್ ಮಾಡಿ ಅದ್ರ ಬಗ್ಗೆ ಮಾತ್ರನೇ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಎಲ್ಲ ಕಮೆಂಟ್ಸ್ನ ಹ್ಯಾಡ್ ಮಾಡ್ತಾ ಹೋದರೆ ವಿಡಿಯೋ ಪೂರ್ತಿ ಲೆಂತಿ ಆಗುತ್ತೆ ಅನ್ನೋ ಕಾರಣ ಇವತ್ತಿನ ಕಂಟೆಂಟ್ ವಿಚಾರಕ್ಕೆ ಬರೋದಾದರೆ ಫ್ರೀ ಟೈಮ್ ಹ್ಯಾಬಿಟ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ನೋಡ್ಬೋದು. ಫಸ್ಟಿಗೆ ನಾನು ಕವರ್ಸ್ ಇರ್ಬೋದು, ಬ್ಯಾಗ್ಸ್ ಇರ್ಬೋದು, ಇದೆಲ್ಲದನ್ನು ಕೂಡ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಆರ್ಗನೈಸ್ ಮಾಡಿರೋ ಅಂತಹ ಒಂದು ಏರಿಯಾ ಒಂದು 5 ನಿಮಿಷ ಫ್ರೀ ಇರೋ ಟೈಮಲ್ಲಿ ಜಸ್ಟ್ ಅದೆಲ್ಲದನ್ನು ಕೂಡ ತೆಗೆದುಬಿಟ್ಟು ಆ ಒಂದು ಕಬೋರ್ಡ್ನ ನೀಟಾಗಿ ವೈಪ್ ಮಾಡ್ಕೊಂಡಿದ್ದೀನಿ. ಈ ಕವರ್ಸ್ನೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಾರ್ಬೋರ್ಡ್ ಬಾಕ್ಸ್ನ ಯೂಸ್ ಮಾಡಿದ್ದೀನಿ. ಕಾರ್ಬೋರ್ಡ್ ಬಾಕ್ಸ್ನ ನೀಟಾಗಿ ಜೋಡಿಸ್ಕೊಂಡಿದ್ದಾದಮೇಲೆ 1 by 1 ಸಪ್ರೇಟಾಗಿ ಎಲ್ಲ ಬ್ಯಾಗ್ಸ್ನ ಈ ರೀತಿ ಜೋಡಿಸ್ತಾ ಹೋಗ್ತೀನಿ. ಆದಷ್ಟು ರೋಲಿಂಗ್ ಮೆಥಡಲ್ಲಿ ನಾವು ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಈ ರೀತಿ ಆರ್ಗನೈಸ್ ಮಾಡೋಕ್ಕೆ ತುಂಬಾ ಸುಲಭ ಆಗುತ್ತೆ. ಮತ್ತು ಯಾವುದಾದ್ರೂ ಒಂದು ತೆಗೆದ್ರೂ ಕೂಡ ಇನ್ನೊಂದು ಡಿಸ್ಟರ್ಬ್ ಆಗ್ದಿರ ಇರುತ್ತೆ. ಎಲ್ಲದನ್ನು ಕೂಡ ಇದೇ ರೀತಿಯೇ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿದೆ. ಐ ಹೋಪ್ ಈ ಐಡಿಯಾ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಫ್ರೀ ಟೈಮ್ ಹ್ಯಾಬಿಟ್ ನೋಡೋಣ. ಕಾರ್ಪೆಟ್ಸ್ ಎಲ್ಲರ ಮನೆಯಲ್ಲಿ ಯೂಸ್ ಮಾಡ್ತಾನೆ ಇರ್ತೀವಿ. ಈಗ ಥಂಡಿ ಆಗಿರೋದ್ರಿಂದ ತುಂಬ ಜನ ಕಾರ್ಪೆಟ್ಸ್ನ ಕಂಪಲ್ಸರಿಯಾಗಿ ಯೂಸ್ ಮಾಡ್ತಾನೆ ಇರ್ತೀವಿ. ಸೊ ಈ ಒಂದು ಕಾರ್ಪೆಟ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಮಕ್ಕಳಿರೋಂಥ ಮನೆಯಲ್ಲಿ ಸ್ನ್ಯಾಕ್ಸ್ ಏನಾದ್ರು ತಿನ್ನಬೇಕಾದ್ರೆ ಅಥವಾ ಆಟ ಆಡಬೇಕಾದ್ರೆ ಈ ರೀತಿ ಕಾರ್ಪೆಟ್ಸ್ ಮೇಲೆ ಎಲ್ಲ ಚೆಲ್ಲಿರ್ತಾರೆ. ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಜಸ್ಟ್ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ಒಂದು ಬ್ರಷ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಬ್ರಷ್ನ ಯೂಸ್ ಮಾಡೋದ್ರಿಂದ ಇದ್ರ ಮಧ್ಯದಲ್ಲಿ ಏನಾದರೂ ಫುಡ್ ಪಾರ್ಟಿಕಲ್ಸ್ ಎಲ್ಲ ಬಿದ್ದಿದ್ರು ಕೂಡ ಅಥವಾ ಕೂದಲೆಲ್ಲ ಇದ್ರೂ ಕೂಡ ಈಸಿಯಾಗಿ ರಿಮೂವ್ ಆಗಿಬಿಡುತ್ತೆ. ಕಾರ್ಪೆಟ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದಾದ್ಮೇಲೆ ಎಷ್ಟೊಂದು ಡಸ್ಟ್ ಇದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕಾರ್ಪೆಟ್ ಮೇಲೆ ಇರುವಂಥ ಫುಡ್ ಪಾರ್ಟಿಕಲ್ಸ್ ಇರ್ಬೋದು, ಸಣ್ಣ ಸಣ್ಣ ಕೂದಲು, ಡಸ್ಟ್ ಎಲ್ಲ ಕೂಡ ರಿಮೂವ್ ಆಗಿಬಿಡುತ್ತೆ. ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನೆಕ್ಸ್ಟು ಫ್ರೀ ಟೈಮ್ ಹ್ಯಾಬಿಟ್, ಟೀಪಾಯ್ ಅಥವಾ ನಾರ್ಮಲಾಗಿ ಸೆಂಟರ್ ಟೇಬಲ್ ಅಂತ ಏನು ಹೇಳ್ತೀವಿ, ಇದ್ರ ಮೇಲೆ ಸಣ್ಣ ಸಣ್ಣ ಮಕ್ಕಳಿರೋ ಕಾರಣ ಅವ್ರಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಟಾಯ್ಸ್ ಇರ್ಬೋದು, ಬುಕ್ಸ್ ಇರ್ಬೋದು, ನ್ಯೂಸ್ ಪೇಪರ್ ಎಲ್ಲ ಕೂಡ ಮೆಸ್ಸಿಯಾಗಿ ಕನ್ವರ್ಟ್ ಆಗಿರುತ್ತೆ. ಸೊ ಇದನ್ನು ನಾವು ಪರ್ಟಿಕ್ಯುಲರ್ ಟೈಮ್ ಇಟ್ಕೊಂಡು ಕ್ಲೀನ್ ಮಾಡ್ತೀವಿ ಅಂತ ಹೋದರೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೂಡ ಎಡಿಸ್ಬೋದು ಒಂದೊಂದು ಟೈಮಲ್ಲಿ. ಸೊ ಅದಕ್ಕೋಸ್ಕರ ಜಸ್ಟ್ ನಾನು ಈಗ ಫ್ರೀ ಟೈಮ್ ಇರಬೇಕಾದ್ರೆ ಈ ಒಂದು ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಕೂಡ ಮೊದಲಿಗೆ ಸಪ್ರೇಟ್ ಮಾಡಿಕೊಂಡು ಅದರ ಪ್ಲೇಸಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ಒಂದು ಟೇಬಲ್ನ ಕ್ಲೀನ್ ಮಾಡ್ಕೊಳ್ತೀನಿ. ಮನೆಯಲ್ಲೇ ಮಾಡ್ಕೊಂಡಿರೋವಂಥ ಒಂದು ಕ್ಲೀನಿಂಗ್ ಸೊಲ್ಯೂಷನ್ನ ಸ್ಪ್ರೇ ಮಾಡಿಬಿಟ್ಟು ಈ ಒಂದು ಸೆಂಟರ್ ಟೇಬಲ್ನ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ಇದು ವುಡನ್ ಟೇಬಲ್ ಆಗಿದ್ರೂ ಕೂಡ ಈ ಒಂದು ಲಿಕ್ವಿಡ್ ಏನಿರುತ್ತೆ, ನಾನು ಯೂಸ್ ಮಾಡ್ತಾ ಇರೋಂಥ ಲಿಕ್ವಿಡು ವಾಟರು, ವೆನಿಗರು ಮತ್ತು ಸ್ವಲ್ಪ ಬಾದಾಮ್ ಆಯಿಲ್ನ ಕೂಡ ಹಾಕ್ಕೊಂಡಿದ್ದೀನಿ. ವುಡನ್ ಸರ್ಫೇಸ್ ಮೇಲೆ ನಾವು ಈ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡೋದ್ರಿಂದ ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ, ಕೊಳೆ ಕೂಡ ನೀಟಾಗಿ ರಿಮೂವ್ ಆಗುತ್ತೆ. ಈಗ ಎಲ್ಲದನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ಕೇವಲ ಇದು ಒಂದು 5 ನಿಮಿಷದಲ್ಲೇ ನಾವು ಮಾಡ್ಕೊಳ್ಬೋದು. ಫ್ರೀ ಟೈಮ್ 5 ನಿಮಿಷ ಇದ್ದೆ ಅಂದಾಗ ಕೂಡ ನಾವು ಈ ರೀತಿ ಕೆಲಸಗಳನ್ನ ಮಾಡ್ಕೊಳ್ಬೋದು. ಅರ್ಲಿ ಮಾರ್ನಿಂಗ್ ಅರೌಂಡ್ 6:30 ಟೈಮಲ್ಲಿ ನಾನು ಈ ಒಂದು ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಆಗ್ತಾನೆ ಎದ್ದಿರ್ತೀವಿ, ಬೇರೆ ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಬಟ್ ಒಂದು 5 ನಿಮಿಷದಲ್ಲಿ ಈ ಒಂದು ಕೆಲಸ ಮುಗಿಸ್ಬಿಡ್ಬೋದು ಅಂದರೆ ಉತ್ಸಾಹ ಕೂಡ ಮೂಡುತ್ತೆ. ಕೆಲಸ ಬೇಗ ಆಗೋಗುತ್ತೆ ಅಂದರೆ ಅವತ್ತಿನ ಡೇ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದಷ್ಟು ಬೇಗ ಮುಗಿಯುವಂಥ ಕೆಲಸಗಳನ್ನ ಸ್ಟಾರ್ಟಿಂಗ್ ಟೈಮಲ್ಲಿ ನಾವು ಸೆಲೆಕ್ಟ್ ಮಾಡಿಕೊಂಡ್ರೆ ಬೆಟರು. ನೆಕ್ಸ್ಟು ಹೇರ್ ಕೇರ್ ಇರ್ಬೋದು ಅಥವಾ ಸ್ಕಿನ್ ಕೇರ್ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಒಂದು 5-10 ನಿಮಿಷ ನಾವು ಗಾಳಿಗೆ ಬಿಡಬೇಕಾಗತ್ತೆ. ಹೇರ್ ಇರ್ಬೋದು ಅಥವಾ ಸ್ಕಿನ್ ಇರ್ಬೋದು. ನಾನಿಲ್ಲಿ ತಲೆಗೆ ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಫೇಸ್ಗೂ ಕೂಡ ಆಯಿಲಿಂದ ಸ್ವಲ್ಪ ಮಸಾಜ್ನ ಮಾಡ್ಕೊಂಡಿದ್ದೀನಿ. ಸೊ ಆ ಆಯಿಲೆಲ್ಲ ಕೂಡ ಸ್ಕಿನ್ಗೆ, ಹೇರ್ಗೆ ಅಬ್ಸರ್ವ್ ಆಗಬೇಕಂದ್ರೆ 1 ಅವರ್ ಆದರೂ ಟೈಮ್ ಹಿಡಿಸುತ್ತೆ. ಆ ಟೈಮಲ್ಲಿ ನಾನು
ಗಿಡಗಳಲ್ಲಿರುವಂಥ ಎಕ್ಸ್ಟ್ರಾ ಕಳೆನ ತೆಗಿತಾ ಇದ್ದೀನಿ. ಪರ್ಟಿಕ್ಯುಲರ್ ಆಗಿ ಇದೇ ಕೆಲಸನ ಮಾಡಬೇಕು ಅಂತ ಏನಿಲ್ಲ. ನನ್ನ ಪ್ಲಾನಿಂಗ್ ಪ್ರಕಾರ ನೆಕ್ಸ್ಟ್ ಡೇ ಇದಕ್ಕೆ ಸಂಬಂಧಪಟ್ಟಂತಹ ಡೀಪ್ ಕ್ಲೀನಿಂಗ್ ಕೆಲಸ ಅನ್ನೋದು ಇದೆ. ಟೆರೇಸ್ ಇರ್ಬೋದು, ಬಾಲ್ಕನಿ ಇರ್ಬೋದು, ವಾರಕ್ಕೊಂದ್ಸರಿ ವಾಟರ್ನ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇರ್ತೀವಿ. ಆ ಒಂದು ಕೆಲಸನ ನಾನು ನೆಕ್ಸ್ಟ್ ಡೇ ಇಟ್ಕೊಂಡಿರೋದ್ರಿಂದ ಸೊ ಈ ಟೈಮಲ್ಲಿ ಈ ರೀತಿ ಗಿಡಗಳಿಗೆ ಬೇಕಾಗಿರುವಂಥ ಟ್ರಿಮ್ಮಿಂಗ್ ಇರ್ಬೋದು ಅಥವಾ ಎಕ್ಸ್ಟ್ರಾ ಕಳೆ ಎಲ್ಲ ಏನಿರುತ್ತೆ ಅದೆಲ್ಲದನ್ನು ಕೂಡ ತೆಗಿತಾ ಇದ್ದೀನಿ. ಆದಷ್ಟು ಮನೆ ಹತ್ರ ಇಂಡೋರ್ ಪ್ಲಾಂಟ್ಸ್ ಇರ್ಬೋದು ಅಥವಾ ಔಟ್ಡೋರ್ ಪ್ಲಾಂಟ್ಸ್ನ ನಾವು ಮೇಂಟೈನ್ ಮಾಡೋದಾದರೆ ಆ ಒಂದು ಪ್ಲಾಂಟ್ಸು ಏರ್ ಪ್ಯೂರಿಫೈಯರ್ ಆಗಿ ಕೂಡ ವರ್ಕ್ ಆಗುತ್ತೆ. ನೋಡೋಕ್ಕೂ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣೋದ್ರಿಂದ ಗ್ರೀನರಿನ ನೋಡಿದಾಗ ನಮ್ಮ ಐಸ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ನೀಟಾಗಿ ಕಳೆ ಎಲ್ಲ ತೆಗೆದಿದ್ದಾದಮೇಲೆ ಎಷ್ಟೊಂದು ಕಲೆಕ್ಟ್ ಆಗಿದೆ ನೋಡಿ. ನೆಕ್ಸ್ಟು ಫ್ರೀ ಟೈಮ್ ಹ್ಯಾಬಿಟ್ಸ್ಗೆ ಬರೋದಾದರೆ ಯಾವುದಾದ್ರೂ ಒಂದು ಏರಿಯಾನ ಆರ್ಗನೈಸ್ ಮಾಡ್ಕೊಳ್ತಾ ಇರ್ತೀವಿ. ಫ್ರೀ ಟೈಮ್ ಅಂದ್ರೇ ಆ ಟೈಮಲ್ಲಿ ನಾವು ಯಾವುದಾದ್ರೂ ಒಂದು ಕೆಲಸನ ಮಾಡ್ಕೊಳ್ಬೋದು ಅಥವಾ ಬೋರಿಂಗಾಗಿ ಸುಮ್ಮನೆ ಕೂಡ ಕೂತ್ಕೊಳ್ಬೋದು. ಸೊ ಆದಷ್ಟು ನಾನು ಏನಾದರೂ ಚೇಂಜಸ್ನ ಮಾಡ್ಕೊಳ್ಬೇಕು ಅನ್ನೋವಂಥ ಟೈಮಲ್ಲಿ ಫ್ರೀ ಟೈಮ್ ಇದ್ದಾಗ ರೀಅರೇಂಜ್ ಅನ್ನೋದು ಮಾಡ್ತಾ ಇರ್ತೀನಿ. ಆ ಒಂದು ಪ್ಲೇಸ್ಗೆ ಕರೆಕ್ಟಾಗಿ ಸೂಟ್ ಆಗ್ತಾ ಇದೆಯಾ, ಇದನ್ನು ಯಾವ ರೀತಿ ಇಟ್ಟರೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅನ್ನೋ ಕೆಲಸಗಳನ್ನ ನಾನು ಕರೆಕ್ಟಾಗಿ ಸೂಟ್ ಆಗುವಂಥ ಪ್ಲೇಸಲ್ಲಿ ಇಟ್ಟು ಚೇಂಜಸ್ನ ಮಾಡ್ಕೊಳ್ತಾ ಇರ್ತೀನಿ. ಸೊ ಈಗಾಗಲೇ ನಾನು ಹೊಸ ಆಲೋಚನೆ ಹೊಸ ಬದಲಾವಣೆಗೆ ಮುನ್ನುಡಿ ಅನ್ನೋ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಶೇರ್ ಮಾಡಿದ್ದೀನಿ. ಆ ವಿಡಿಯೋನ ನಾನು ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಇತ್ತಲ್ವ ಆ ಟೈಮಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ಮೇ ಬಿ ನೀವು ಆ ವಿಡಿಯೋ ಎಲ್ಲರೂ ಕೂಡ ಮಿಸ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಒಂದ್ಸರಿ ಹೋಗಿ ಚೆಕ್ ಮಾಡಿ, ತುಂಬಾ ಯೂಸ್ಫುಲ್ ಆಗುವಂಥ ವಿಡಿಯೋ. ಸೊ ಈ ರೀತಿ ನಾನು ಆಗಾಗ ಸ್ವಲ್ಪ ರೀಅರೇಂಜ್ಮೆಂಟ್ಸ್ ಅನ್ನೋದು ಮಾಡ್ಕೊಳ್ತಾ ಇರ್ತೀನಿ. ಸೊ ಒಂದೇ ರೀತಿಯಾಗಿರುವಂಥ ಲುಕ್ ಇದ್ದರೆ ನಮಗೂ ಕೂಡ ಬೋರ್ ಆಗುತ್ತೆ. ಆ ಏರಿಯಾದಲ್ಲಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಕೂಡ ಇರಲ್ಲ. ನಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರಬೇಕು ಅನ್ನೋದಾದರೆ ಕೆಲವೊಂದು ಚೇಂಜಸ್ನ ನಮ್ಮ ಲೈಫಲ್ಲಿರ್ಬೋದು ಅಥವಾ ನಾವು ಮಾಡುವಂಥ ಕೆಲಸದಲ್ಲಿ ಮಾಡ್ಕೊಳ್ಳೇಬೇಕಾಗತ್ತೆ. ನೆಕ್ಸ್ಟು ಆದಷ್ಟು ಕಿಚನ್ ಟವಲ್ಸ್ ಇರ್ಬೋದು ಅಥವಾ ಕೆಲವೊಂದು ಹ್ಯಾಂಡ್ ವಾಶ್ ಮಾಡಬೇಕಾಗಿರುವಂಥ ಬಟ್ಟೆಗಳನ್ನ ನಾನು ಒಂದು ಬಾಸ್ಕೆಟಲ್ಲಿ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತೀನಿ. ಪರ್ಟಿಕ್ಯುಲರ್ ಆಗಿ ಇದಕ್ಕೆ ಆದಂತಹ ಟೈಮ್ನ ನಾನೇನು ಎಕ್ಸ್ಟ್ರಾ ಸ್ಪೆಂಡ್ ಮಾಡಲ್ಲ. ಯಾವ ಟೈಮಲ್ಲಿ ನಾನು ಫ್ರೀ ಇರ್ತೀನೋ ಆ ಟೈಮಲ್ಲಿ ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ. ಕಿಚನಲ್ಲಿ ಯೂಸ್ ಮಾಡುವಂಥ ಬಟ್ಟೆಗಳನ್ನ ಆದರೆ ಅದೇ ದಿನ ರಾತ್ರಿಯಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ತೀನಿ. ಅದರ್ವೈಸ್ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂತಹ ಬಟ್ಟೆಗಳನ್ನ ಆದರೆ ಸೊ ನಾನು ಟೆರೇಸ್ಗೆ ಗಿಡಗಳಿಗೆ ನೀರು ಹಾಕೋಕ್ಕೆ ಹೋದಾಗ ಆ ಟೈಮಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಈ ಒಂದು ಹ್ಯಾಬಿಟ್ನ ನಾನು ಫಾಲೋ ಮಾಡೋದ್ರಿಂದ ನನಗೆ ಹ್ಯಾಂಡ್ ವಾಶ್ ಮಾಡಬೇಕಾಗಿರುವಂಥ ಕ್ಲಾತ್ಸು ಜಾಸ್ತಿ ಕಲೆಕ್ಟ್ ಆಗದಿರ ಇರುತ್ತೆ. ನೀವು ಕೂಡ ನಿಮ್ಮ ಮನೇಲಿರುವಂಥ ಬಟ್ಟೆಗಳನ್ನ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಈ ಒಂದು ಟಿಪ್ನ ಫಾಲೋ ಮಾಡಿ ನೋಡಿ. ಲಾಸ್ಟ್ ವಿಡಿಯೋಗೆ ಒಂದು ಕಮೆಂಟ್ ರಿಸೀವ್ ಆಗಿತ್ತು, ಸ್ಲೈಡೆಡ್ ಡೋರ್ಸ್ನ ಯಾವ ರೀತಿ ಕ್ಲೀನ್ ಮಾಡೋದು ತಿಳಿಸ್ಕೊಡಿ, ನನಗೆ ತುಂಬಾ ಕಷ್ಟ ಆಗ್ತಿದೆ ಅಂತ ಒಬ್ಬರು ಕಮೆಂಟ್ ಮಾಡಿದ್ರಿ. ಸೊ ಆ ಒಂದು ಕಮೆಂಟ್ ಮೇರೆಗೆ ಇಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲೂ ಕೂಡ ಒಂದು ಸ್ಲೈಡ್ ಡೋರ್ ಇರೋ ಅಂತಹ ವಿಂಡೋನ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನು ಲಿಕ್ವಿಡ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ, ಕ್ಲೀನಿಂಗ್ ಲಿಕ್ವಿಡ್ನ. ಈ ರೀತಿ ಸ್ಪ್ರೇ ಮಾಡ್ಕೊಂಡಿದ್ದ ಆದಮೇಲೆ ಒನ್ ಬೈ ಒನ್ ಕ್ಲೀನ್ ಮಾಡ್ತಾ ಹೋಗ್ತೀನಿ. ಮನೆಯೆಲ್ಲ ಪೂರ್ತಿ ಕ್ಲೀನಾಗಿ ಒರೆಸಿದ ಆದಮೇಲೆ ನಾನು ಕ್ಲೀನ್ ಮಾಡ್ತಾ ಇರೋದ್ರಿಂದ ಫಸ್ಟಿಗೆ ಲಿಕ್ವಿಡ್ನ ಸ್ಪ್ರೇ ಮಾಡ್ತಾ ಇದ್ದೀನಿ. ಸೊ ಲಿಕ್ವಿಡ್ನ ಸ್ಪ್ರೇ ಮಾಡೋದ್ರಿಂದ ಅಲ್ಲಿರುವಂಥ ಡಸ್ಟು ಬೇರೆ ಕಡೆ ಎಲ್ಲೂ ಕೂಡ ಸ್ಪ್ರೆಡ್ ಆಗದಿರ ಇರುತ್ತೆ. ನಿಮ್ಮ ಹತ್ರ ಈ ರೀತಿ ಪೇಂಟಿಂಗ್ ಬ್ರಷ್ ಇತ್ತು ಅನ್ನೋದಾದರೆ ಈ ರೀತಿ ಸ್ಲೈಡ್ ಡೋರ್ಸ್ನ ಕೆಳಗಡೆ ಈ ರೀತಿ ಕ್ಲೀನ್ ಮಾಡ್ಕೊಳ್ಬೋದು. ಅದರ್ವೈಸ್ ಮೇಕಪ್ಗೆ ಯೂಸ್ ಮಾಡುವಂಥ ಮೇಕಪ್ ಬ್ರಷ್ ಇದ್ದರೂ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಅಂದರೆ ವೇಸ್ಟಾಗಿ ನಾವು ಸೈಡ್ಗೆ ಇಟ್ಟಿರ್ತೀವಲ್ವ ಆ ಬ್ರಷ್ನ. ಈಗ ನಾನು ಕಿಚನ್ ವೈಪ್ಸ್ನ ತೊಗೊಂಡಿದ್ದೀನಿ. ಅಂದರೆ ಕಿಚನಲ್ಲಿ ತುಂಬ ದಿನಗಳವರೆಗೂ ಯೂಸ್ ಮಾಡಿದ ಆದಮೇಲೆ ಅದನ್ನು ಸೈಡ್ಗೆ ಇಡ್ತಾ ಇರ್ತೀವಲ್ವ, ಅದನ್ನು ಬಿಸಾಡ್ದಿರ ವಾಶ್ ಮಾಡಿ ಒಂದು ಕಡೆ ಇಟ್ಕೊಂಡಿರ್ತೀನಿ. ಈ ರೀತಿ ಡಸ್ಟಿಂಗ್ ಕೆಲಸಗಳಿಗೆ ಅದು ತುಂಬ ಸುಲಭ ಆಗುತ್ತೆ. ಜಸ್ಟ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಂಗೆ ಈ ಒಂದು ವೈಪ್ಸ್ ವೆಟ್ಟಾಗಿರೋ ಕಾರಣ ಅಲ್ಲಿರುವಂಥ ಡಸ್ಟ್ ಎಲ್ಲ ತುಂಬ ಸುಲಭವಾಗಿ ಅಬ್ಸರ್ವ್ ಆಗಿಬಿಡುತ್ತೆ. ಇದಕ್ಕಿಂತ ಮುಂಚೆ ನಾನು ಇನ್ನೂ ಕೆಲವೊಂದು ಟಿಪ್ಸ್ನ ತೋರಿಸ್ಕೊಟ್ಟಿದ್ದೆ. ಸಾಕ್ಸಲ್ಲಿ ಕ್ಲೀನ್ ಮಾಡೋವಂಥದ್ದು ಇರ್ಬೋದು ಅಥವಾ ಮ್ಯಾಗ್ನೆಟಿಕ್ ಗ್ಲಾಸ್ ಕ್ಲೀನರ್ ಅಂತಲೇ ಬರುತ್ತೆ, ಅದನ್ನು ಕೂಡ ನೀವು ಸ್ಲೈಡ್ ಡೋರ್ಸ್ಗೆ ಯೂಸ್ ಮಾಡ್ಬೋದು. ಬಟ್ ಬಾಲ್ಕನೀಸಲ್ಲೆಲ್ಲ ತುಂಬ ದೊಡ್ಡದಾಗಿರುವಂಥ ಡೋರ್ಸ್ ಇರುತ್ತೆ ಅಲ್ವಾ, ಅದಕ್ಕೆ ಯೂಸ್ ಮಾಡಿದ್ರೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಈ ರೀತಿ ಪುಟಾಣಿ ಆಗಿರುವಂಥ ಸ್ಲೈಡ್ ಡೋರ್ಸ್ಗೆ ನಾವು ಆ ಒಂದು ಮ್ಯಾಗ್ನೆಟಿಕ್ ಕ್ಲೀನರ್ನ ಆ ಕಡೆ ಈ ಕಡೆ ಎಳಿತಾ ಇದ್ದರೆ ಅದು ಬೇಗನೆ ಕೆಳಗಡೆ ಎಲ್ಲ ಬೀಳೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಮೆಥಡ್ನ ಫಾಲೋ ಮಾಡ್ತೀನಿ. ಅದು ಕೂಡ ಫ್ರೀ ಟೈಮಲ್ಲಿ ನಾನು ಈ ಒಂದು ಕೆಲಸನ ಮಾಡ್ಕೊಳ್ತಾ ಇದ್ದೀನಿ.
ನೆಲ ಎಲ್ಲ ಒರೆಸಿದ ಆದಮೇಲೆ ಈ ರೀತಿ ನಾವು ಕ್ಲೀನ್ ಮಾಡಿಕೊಂಡ್ರೂ ಕೂಡ ಸೊ ಇದ್ರ ಮೇಲಿರುವಂಥ ಡಸ್ಟು ಕೆಳಗಡೆ ಕೂಡ ಬೀಳ್ದಿರ ಇರುತ್ತೆ. ಐ ಹೋಪ್ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಈ ರೀತಿಯಾಗಿ ನಾನು ಡೋರ್ಸ್ನ ಆ ಕಡೆ ಈ ಕಡೆ ಮೂವ್ ಮಾಡ್ತಾ ಎಲ್ಲ ಡೋರ್ಸ್ನ ಕೂಡ ಕ್ಲೀನಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 3 ಡೋರ್ಸ್ ಇರೋದ್ರಿಂದ ಆ ಕಡೆ ಈ ಕಡೆ ಮೂವ್ ಮಾಡಲೇಬೇಕಾಗುತ್ತೆ. 2 ನಾರ್ಮಲಾಗಿ ಗ್ಲಾಸ್ ಡೋರ್ಸ್ ಇರುತ್ತೆ, ಒಂದು ಬಂದು ಮೆಶ್ ಡೋರ್ ಇರುತ್ತೆ. ಮೆಶ್ನ ಕೂಡ ಕ್ಲೀನ್ ಮಾಡಬೇಕಾದ್ರೆ ನಾನು ಇದೇ ವೈಪ್ಸ್ನ ಯೂಸ್ ಮಾಡ್ತೀವಿ. ಲಿಕ್ವಿಡ್ನ ಸ್ಪ್ರೇ ಮಾಡಿರೋ ಕಾರಣ ನೀಟಾಗಿ ತುಂಬ ಸುಲಭವಾಗಿ ಕ್ಲೀನ್ ಆಗಿಬಿಡುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ನೀವೆಲ್ಲ ಈ ರೀತಿ ಸ್ಲೈಡ್ ಡೋರ್ಸ್ನ ಕ್ಲೀನ್ ಮಾಡೋದಾದರೆ ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕ್ಲೀನ್ ಆಗಿದ್ದಾದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ, ಬಟ್ ಲೈಟಿಂಗ್ ಎಫೆಕ್ಟಿಂದ ನಿಮಗೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟು ಸಿಂಕ್ ಏರಿಯಾ ಹತ್ರ ಪಾತ್ರೆ ತೊಳಕ್ಕೆ ಯೂಸ್ ಮಾಡುವಂಥ ಸೋಪು, ಸ್ಕ್ರಬ್ಬರು, ವಿಮ್ ಲಿಕ್ವಿಡ್ಸು ಈ ರೀತಿ ಟೂಲ್ಸ್ನ ಯೂಸ್ ಮಾಡ್ತಾನೆ ಇರ್ತೀವಿ. ಇದೆಲ್ಲದನ್ನು ಕೂಡ ನಾನು ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ರೆಗ್ಯುಲರ್ ಫಾಲೋವರ್ ಆಗಿದ್ದರೆ ನಿಮಗೆ ಗೊತ್ತೇ ಇರುತ್ತೆ. ಈ ರೀತಿಯಾಗಿರುವಂಥ ಒಂದು ಆರ್ಗನೈಸರ್ನ ಯೂಸ್ ಮಾಡ್ತಾ ಇದ್ದೆ, ಬಟ್ ಅದಕ್ಕೆ ಸಂಬಂಧಪಟ್ಟಂತಹ ಹುಕ್ಕು ಸ್ವಲ್ಪ ಲೂಸಾಗಿ ಬಿದ್ದೋಗಿರೋ ಕಾರಣ ಇದನ್ನು ಸೈಡ್ಗೆ ತೆಗೆದಿಟ್ಟಿದ್ದೀನಿ. ಈಗ ಅದ್ರ ಜೊತೆಗೇ ಒಂದು ಹೊಸದಾಗಿರುವಂತಹ ಸ್ಟ್ಯಾಂಡ್ನ ಕೂಡ ನಾನು ಆರ್ಡರ್ ಮಾಡಿದ್ದೆ. ಹೊಸದಾಗಿ ಆರ್ಡರ್ ಮಾಡಿರುವಂಥ ಸ್ಟ್ಯಾಂಡ್ ಈಗಾಗಲೇ ಬಂದಿದೆ, ಬಟ್ ಹಳೆ ಸ್ಟ್ಯಾಂಡಿಗೆ ಬೇಕಾಗಿರುವಂಥ ಹುಕ್ಸಿಂದ ಬಂದಿಲ್ಲ. ಸೊ ಈ ಸ್ಟ್ಯಾಂಡನ್ನೇ ನಾನು ಇಲ್ಲಿ ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ವೇಳೆ ಆ ಹುಕ್ಸು ಬಂದಿದೆ ಅಂದರೆ ಆಗ ನಾನು ಸ್ವಲ್ಪ ಚೇಂಜಸ್ನ ಕೂಡ ಮಾಡ್ಕೊಳ್ತೀನಿ. ಅದನ್ನು ಬರೋವಂಥ ವೀಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ಸದ್ಯಕ್ಕೆ ನಾನು ಈ ಸ್ಟ್ಯಾಂಡನ್ನು ಫಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಆ ಏರಿಯಾನ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈ ಸ್ಟ್ಯಾಂಡನ್ನ ಎಷ್ಟು ಹೈಟಿಗೆ ಫಿಕ್ಸ್ ಮಾಡಬೇಕು ಅನ್ನೋದ್ರ ಮೇರೆಗೆ ಈ ಒಂದು ಸ್ಟಿಕ್ಕರ್ನ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇದಕ್ಕೆ ಯಾವುದೇ ರೀತಿಯಾಗಿರುವಂಥ ಮೊಳೆ ಏನೂ ಬೇಕಾಗಿಲ್ಲ. ಜಸ್ಟು ಈ ಹುಕ್ಸ್ ಬ್ಯಾಕ್ ಸೈಡ್ ಇರೋವಂತಹ ಪೇಪರ್ನ ತೆಗೆದುಬಿಟ್ಟು ಎಲ್ಲಿ ಬೇಕೋ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ. ತುಂಬ ಸ್ಟ್ರಾಂಗಾಗಿ ಕೂಡ ಇರುತ್ತೆ. ಈ ಸರಿ ನಾನು ಸ್ಟೈನ್ಲೆಸ್ ಸ್ಟೀಲ್ ಸ್ಟ್ಯಾಂಡನ್ನ ತರಿಸ್ಕೊಂಡಿದ್ದೀನಿ. ಈ ಆರ್ಗನೈಸರ್ ನೋಡೋಕ್ಕೂ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬಾ ಕ್ಯೂಟಾಗಿ ಕೂಡ ಇದೆ. ಇದರ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಇದರ ಲಿಂಕ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಈಗ 1 by 1 ಎಲ್ಲದನ್ನು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಎಸ್ಪೆಷಲಿ ವಿಂಡೋ ಪಕ್ಕದಲ್ಲಿರುವಂಥ ಏರಿಯಾಸ್ನ ಶೂಟ್ ಮಾಡಬೇಕಾದ್ರೆ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ, ಸ್ವಲ್ಪ ಬ್ಲರ್ರಾಗೇ ಇರುತ್ತೆ. ಸೊ ಇಲ್ಲೂ ಕೂಡ ನಿಮಗೆ ಅಷ್ಟೊಂದು ಕ್ಲಿಯರಾಗಿ ಪಿಕ್ಚರ್ ಅನ್ನೋದು ಕಾಣಿಸ್ತಾ ಇಲ್ಲ. ಸೊ ಕಾರಣ ವಿಂಡೋ ಪಕ್ಕದಲ್ಲಿರುವಂಥ ಏರಿಯಾ ಆಗಿರೋದ್ರಿಂದ ಎಷ್ಟೇ ಲೈಟಿಂಗ್ಸ್ನ ಹಾಕಿದ್ರೂ ಕೂಡ ಈ ಮಟ್ಟಿಗೆ ಕಾಣಿಸ್ತಾ ಇದೆ ಅಷ್ಟೇ. ಇಂಟ್ರೆಸ್ಟಿಂಗ್ ಇದ್ದರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು UPS ಏರಿಯಾ. UPSನ ಕ್ಲೋಸ್ಡ್ ಕಬೋರ್ಡಲ್ಲಿ ಇಟ್ಟರು ಕೂಡ ಅದ್ರ ಮೇಲೆ ಡಸ್ಟ್ ಅನ್ನೋದು ಕಲೆಕ್ಟ್ ಆಗ್ತಾ ಇರುತ್ತೆ. ಸೊ ಈ ಒಂದು ಏರಿಯಾನ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಜಸ್ಟ್ ಒಂದು 10 ನಿಮಿಷನೇ ಸಾಕಾಗುತ್ತೆ. ಫಸ್ಟಿಗೆ ನಾನು ಎಲ್ಲ ಐಟಮ್ಸ್ನ ತೆಗೆದು ಹೊರಗಡೆ ಇಟ್ಕೊಂಡಿದ್ದೀನಿ. ಈಗ ಒಂದ್ಸರಿ ನಾರ್ಮಲಾಗಿ ಡಸ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅಷ್ಟೊಂದು ಜೇಡರ ಬಲೆ ಅನ್ನೋದೆಲ್ಲ ಏನೂ ಕಾಣಿಸಲ್ಲ. ನಾರ್ಮಲಾಗಿ ಜಸ್ಟ್ ಏನಾದ್ರು ಡಸ್ಟು ಕೂಡ ವಾಲ್ ಮೇಲೆ ಕಲೆಕ್ಟ್ ಆಗಿರ್ಬೋದು ಅನ್ನೋದ್ರಿಂದ ಜಸ್ಟ್ ಈ ರೀತಿಯಾಗಿ ಡಸ್ಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. UPS ಬ್ಯಾಟ್ರೀಸು ತುಂಬ ತೂಕ ಇರುತ್ತೆ, ಅದನ್ನು ಆ ಕಡೆ ಈ ಕಡೆ ಎಳೆದು ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಜಸ್ಟು ಅದ್ರ ಇರುವಂಥ ಪ್ಲೇಸ್ ಸುತ್ತಮುತ್ತ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮಾತ್ರನೇ ಆಗುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ತುಂಬ ಡಸ್ಟ್ ಅನ್ನೋದು ಕಲೆಕ್ಟ್ ಆಗಿದೆ. ಕ್ಲೀನಿಂಗ್ಗೆ ಯೂಸ್ ಮಾಡೋವಂಥ ಎಲ್ಲ ಟೂಲ್ಸ್ನ ಕೂಡ ಇದೇ ಏರಿಯಾದಲ್ಲಿ ಇಡೋದ್ರಿಂದ ಇಷ್ಟೊಂದು ಡಸ್ಟು ಕಲೆಕ್ಟ್ ಆಗಿರ್ಬೋದು. ಆಗಲೇ ಹೇಳ್ದಂಗೆ ಈ ಒಂದು ಬ್ಯಾಟ್ರೀಸು ತುಂಬ ಹೆವಿಯಾಗಿರುತ್ತೆ. ಆ ಕಡೆ ಈ ಕಡೆ ಎಲ್ಲನೂ ಟರ್ನ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೋಸ್ಕರ ನಾನು ಈ ರೀತಿಯಾಗಿರುವಂಥ ಒಂದು ಬ್ರಷ್ನ ತೊಗೊಂಡು ಅದ್ರ ಮೇಲಿರುವಂಥ ಡಸ್ಟ್ನೆಲ್ಲ ಕೂಡ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಅದು ಕೂಡ ಎಲೆಕ್ಟ್ರಿಕಲ್ಗೆ ಸಂಬಂಧಪಟ್ಟಿರುವಂಥ ಟೂಲ್ಸ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕಾಗುತ್ತೆ. ಒಂದ್ಸರಿ ನಾರ್ಮಲಾಗಿ ಅದ್ರ ಮೇಲಿರುವಂಥ ಡಸ್ಟ್ನೆಲ್ಲ ಕೂಡ ನಾನು ಬ್ರಷ್ನಿಂದ ತೆಗೆದಿದ್ದಾದಮೇಲೆ ಒಂದು ಮೈಕ್ರೋಫೈಬರ್ ಕ್ಲಾತ್ನ ತೊಗೊಂಡು ಒಂದ್ಸರಿ ವೈಪ್ ಮಾಡ್ತಾ ಇದ್ದೀನಿ. ಸೇಮ್ ಕ್ಲಾತ್ನ ನೀರಲ್ಲಿ ನೀಟಾಗಿ ಹಿಂಡ್ಕೊಂಡು ಬಂದು ಫ್ಲೋರ್ನ ಕೂಡ ವೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಾಫ್ ಎಲ್ಲನೂ ಹಾಕಿ ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಸೊ ಆದಷ್ಟು ಪುಟಾಣಿ ಆಗಿರುವಂಥ ಬಟ್ಟೆನ ತೊಗೊಂಡು ನೀರಲ್ಲಿ ಹಿಂಡ್ಕೊಂಡೆ ವೈಪ್ ಮಾಡ್ಕೊಳ್ಬೇಕಾಗತ್ತೆ. ಫ್ಲೋರ್ ಮೇಲಿರುವಂಥ ಡಸ್ಟ್ ಎಲ್ಲ ಈಸಿಯಾಗಿ ಬರಬೇಕು ಅನ್ನೋದಾದರೆ ಈ ರೀತಿ ಕ್ಲಾತ್ನ ವೆಟ್ ಮಾಡಿಕೊಂಡೆ ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಈ ಬ್ಯಾಟ್ರಿ ಸೈಡ್ಸಲ್ಲೆಲ್ಲ ಕೂಡ ನಾವು ಕೈನ ಹಾಕ್ಬಿಟ್ಟು ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಕೋಲ್ಗೆ ಸೇಮ್ ಮೈಕ್ರೋಫೈಬರ್ ಬಟ್ಟೆನೇ ವಿಡಿಯೋದಲ್ಲಿ ತೋರಿಸ್ದಂಗೆ ಹಾಕ್ಬಿಟ್ಟು ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಮಾಫ್ ರೀತಿಯಲ್ಲೇ ವರ್ಕ್ ಆಗುತ್ತೆ. ನೀಟಾಗಿ ಈ ರೀತಿ ಸುತ್ತಲೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದ ಆದಮೇಲೆ ಯಥಾ ಪ್ರಕಾರ ಆ ಪ್ಲೇಸಲ್ಲಿರುವಂಥ ವಸ್ತುಗಳನ್ನ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಷ್ಟೇ.
ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಡಸ್ಟ್ ಕಲೆಕ್ಟ್ ಆಗಿದೆ ಅಂತ. ಈಗ ಎಲ್ಲದನ್ನ ಕೂಡ ಅದರ ಪ್ಲೇಸಲ್ಲಿ ಆರ್ಗನೈಸ್ ಮಾಡ್ಕೊಳ್ತೀನಿ. ಡಸ್ಟಿಂಗ್ಗೆ ಯೂಸ್ ಮಾಡುವಂಥ ಟೂಲ್ಸ್ನೆಲ್ಲ ಕೂಡ ಈ ರೀತಿ ಒಂದು ಆರ್ಗನೈಸರ್ನ ಯೂಸ್ ಮಾಡಿಬಿಟ್ಟು ಜೋಡಿಸ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನನ್ನ ವಾಯ್ಸು ಸ್ವಲ್ಪ ಚೇಂಜ್ ಅನಿಸ್ಬೋದು. ಕೋಲ್ಡ್ ಆಗಿರೋ ಕಾರಣ ಕೆಲವೊಂದು ವರ್ಡ್ಸ್ನ ಸರಿಯಾಗಿ ಪ್ರನೌನ್ಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ಸ್ವಲ್ಪ ಲೇಟಾಗೂ ಕೂಡ ಪೋಸ್ಟ್ ಮಾಡ್ತಾ ಇದ್ದೀನಿ. ವಾಯ್ಸ್ ಓವರ್ನ ಕೊಡಬೇಕಾದ್ರೆ ತುಂಬ ಸರಿ ಸ್ಕಿಪ್ ಮಾಡಬೇಕಾಯಿತು. ಸೊ ಒಂದು ವೇಳೆ ನಿಮ್ಗೇನಾದರೂ ನನ್ನ ವಾಯ್ಸಿಂದ ಸ್ವಲ್ಪ ಡಿಸ್ಟರ್ಬ್ ಆಯಿತು ಅನ್ಸಿದ್ರೆ ಪ್ಲೀಸ್ ಇಗ್ನೋರ್ ಇಟ್. UPS ಇರೋ ಕಾರಣ ಅದಕ್ಕೆ ಬೇಕಾಗಿರುವಂಥ ಡಿಸ್ಟಿಲ್ ವಾಟರ್ನ ಈ ರೀತಿ ಬಾಟಲ್ಸಲ್ಲಿ ತುಂಬಿಸಿ ಇಟ್ಕೊಂಡಿರ್ತೀವಿ. ಫ್ಲೋರ್ ಕ್ಲೀನಿಂಗ್ಗೆ ಬೇಕಾಗಿರುವಂಥ ಲಿಕ್ವಿಡ್ಸ್ನ ಮನೆಯಲ್ಲೇ ರೆಡಿ ಮಾಡ್ಕೊಳ್ತೀವಲ್ವ, ಆ ಒಂದು ಲಿಕ್ವಿಡ್ನ ವಾಟರ್ ಬಾಟಲ್ ಹಾಕಿಬಿಟ್ಟು ಈ ಒಂದು ಪ್ಲೇಸಲ್ಲಿ ಸ್ಟೋರ್ ಮಾಡ್ಕೊಳ್ತೀವಿ. ಮನೆ ಕ್ಲೀನಿಂಗ್ಗೆ ಬೇಕಾಗಿರುವಂಥ ಪೊರಕೆ ಇರ್ಬೋದು, ಡಸ್ಟಿಂಗ್ ಟೂಲ್ಸ್ ಇರ್ಬೋದು, ಎಲ್ಲದನ್ನ ಕೂಡ ಇದೇ ಏರಿಯಾದಲ್ಲೇ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನೋಡಿರೋದ್ರಿಂದ ನಿಮಗೂ ಕೂಡ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ತುಂಬಾ ಮೋಟಿವೇಶನ್ ಸಿಗ್ದಂಗಾಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಏರಿಯಾನ ಕ್ಲೀನ್ ಮಾಡ್ತಾ ಇದ್ದೀವಿ ಅಂದರೆ ಅದರ ಸುತ್ತಮುತ್ತ ಇರುವಂಥ ಪ್ಲೇಸ್ನ ಕೂಡ ಒಂದ್ಸರಿ ವೈಪ್ ಮಾಡಿದ್ರೇ ಬೆಟರು. ಡೋರ್ಸ್ನೆಲ್ಲ ಕೂಡ ಕ್ಲೀನ್ ಮಾಡಿದಾದ್ಮೇಲೆ ಈಗ ಫ್ರಂಟ್ ಸೈಡ್ ಕೂಡ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡ್ಕೊಳ್ತೀನಿ. ಆಗಲೇ ಹೇಳ್ದಂಗೆ ವಾಟರು, ವೆನಿಗರು, ಬಾದಾಮ್ ಆಯಿಲು ಮಿಕ್ಸ್ ಮಾಡ್ಕೊಂಡಿರುವಂಥ ಒಂದು ಲಿಕ್ವಿಡ್ನ ಸ್ಪ್ರೇ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ವುಡ್ಡನ್ನಿಂದ ಮಾಡಿರುವಂಥ ಡೋರ್ಸ್ ಆಗಿರೋದ್ರಿಂದ, ಅದು ಕೂಡ ಪಾಲಿಷ್ ಮಾಡಿರುವಂತಹ ಡೋರ್ಸ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೇಕಾಗತ್ತೆ. ಕ್ಲೀನಿಂಗ್ ಎಲ್ಲ ಆದಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಫ್ರೀ ಟೈಮಲ್ಲಿ ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಳ್ಬೋದು ಅನ್ನೋದು. ಕೆಲವೊಂದು ಸಾರಿ ನಾವು ಗಂಟೆಗಳ ಟೈಮ್ನ ಇಟ್ಕೊಂಡು ಮನೆ ಕ್ಲೀನಿಂಗ್ ಅನ್ನೋದು ಮಾಡ್ಕೊಳ್ತಾ ಇರ್ತೀವಿ. ಬಟ್ ಈ ರೀತಿ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಗಂಟೆಗಳಲ್ಲಿ ಮಾಡುವಂಥ ಕೆಲಸಗಳನ್ನ ನಾವು ಕೇವಲ ನಿಮಿಷಗಳಲ್ಲೇ ಮಾಡಿ ಮುಗಿಸ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಯೂಸ್ಫುಲ್ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.